ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಕನಕಪುರ ತಲಗಟ್ಪುರ ಏನು ಬರುತ್ತೆ, ತಲಗಟ್ಪುರದಿಂದ ಸ್ವಲ್ಪ ಮುಂದೆ ಬಂದರೆ ಬಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಏನು ಬರುತ್ತೆ ನನಗೆ, ಮೆಟ್ರೋ ಪಿಲ್ಲರ್ ನಂಬರ್ 253. ಸೊ ಇದು ನೆನ್ಪಿಟ್ಕೊಳ್ಳಿ ಲೊಕೇಶನು. ಹೋಟೆಲ್ ಹೆಸರು ನಿಮಗೆ ಕಾಣ್ತಾ ಇದೆ, ಹೊಸದಾಗಿ ಪ್ರಾರಂಭ ಆಗಿರೋಂಥ ಒಂದು ಹೋಟೆಲು RK ನಾಟು ಬಿರಿಯಾನಿ. ಇಲ್ಲಿ ವಿಶೇಷ ಏನಂದರೆ ಪ್ರತಿದಿನ 6 ಗಂಟೆಗೆ ಇಲ್ಲಿ ಬಿರಿಯಾನಿ ಸಿಗುತ್ತೆ ಎವ್ರಿ ಡೇ. ಸೊ ಅದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಇನಾಗ್ರಲ್ ಆಫರ್ ಹಲವಾರು ಕೊಟ್ಟಿದ್ದಾರೆ, ಅದನ್ನು ಒಳಗೋಗಿ ತಿಳಿಸ್ಕೊಳ್ಳೋಣ. ಸೊ ರೋಡ್ ನೋಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಮೆಟ್ರೋ ತಲಗಟ್ಪುರ ನೆಕ್ಸ್ಟ್ ಜಸ್ಟ್ ನಿಮ್ಗೆ ಜಂಕ್ಷನ್ ಏನು ಬರುತ್ತೆ ಅದಕ್ಕಿಂತ ಒಂಚೂರು ಮುಂದೆ ಬಾಜ್ರಳ್ಳಿಯಿಂದ ತಲಗಟ್ಪುರ ಹೋಗ್ತಾ ನಿಮಗೆ ಈ ರೂಟ್ ಸಿಗುತ್ತೆ. ಎಕ್ಸಾಕ್ಟ್ ಇದು ತಲಗಟ್ಪುರನೇ ಏರಿಯಾ, ಬಟ್ ನಿಮಗೆ ಮೆಟ್ರೋ ಸ್ಟೇಷನ್ ಏನು ಬರುತ್ತೆ ಜಸ್ಟ್ ಬಿಫೋರ್ ಇಲ್ಲಿ ಲೆಫ್ಟ್ ಹೋಗಬೇಕಾಗುತ್ತೆ ನೀವು ಈ ರೋಡಲ್ಲಿ ಬಂದಾಗ. ಸೊ RK ನಾಟು ಬಿರಿಯಾನಿ ಇಲ್ಲಿ ಹಾಕಿದರೆ ಎವ್ರಿ ಡೇ 6 AM ಬಿರಿಯಾನಿ ಇರ್ಬೋದು, ಕಾಲ್ ಸೂಪ್ ಇರ್ಬೋದು, ತಟ್ಟೆ ಇಡ್ಲಿ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ನಾಟಿ ಶೈಲಿಯ ಒಂದು ಫುಡ್ಡು, ಹೊಸ ಪ್ಲೇಸು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಒಳಗೋಗ್ಬಿಡೋಣ. ಇಲ್ಲಿಂದ ಮೆಟ್ರೋ ಸ್ಟೇಷನ್ ಆಯಿತು, ಲೆಫ್ಟ್ ನಾನು ಹೇಳಿದೆ, ಸ್ವಲ್ಪ ಒಳಗಡೆ ಬರುತ್ತೆ, ಒಂಚೂರು ಒಳಗಡೆ ಹೋಗಬೇಕು. ಇನ್ನೊಂದು ಲ್ಯಾಂಡ್ ಮಾರ್ಕ್ ಅಂದರೆ ಫಿಶ್ ಮಾರ್ಟ್ ಕೂಡ ಇದೆ, ಫಿಶ್ ಮಾರ್ಟ್ ಹತ್ರ ಲೆಫ್ಟ್ ಹೋಗಬೇಕಾಗುತ್ತೆ. ಸೊ ಹಾಗೆ ಹೋಗೋಣ. ಪಾರ್ಕಿಂಗ್ ಸ್ಪೇಸು, ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ. ಅರ್ಲಿ ಮಾರ್ನಿಂಗು ತುಂಬಾ ಸ್ಪೇಸ್ ಇರುತ್ತೆ ನಿಮಗೆ. ಲಂಚ್ ಡಿನ್ನರ್ ಎಲ್ಲನೂ ಇಲ್ಲಿ ಅವೈಲೇಬಲ್ ಇರೋದ್ರಿಂದ ಮಧ್ಯಾಹ್ನ ನೋಡ್ಕೊಂಡು ನೀವು ಅಲ್ಲೇ ಪಾರ್ಕ್ ಮಾಡ್ಕೊಬೋದು. ಎಲ್ಲರೂ ಹೆಸರು ಹೇಳ್ಬಿಡಿ ಫಸ್ಟು, ನೀವು ಸ್ಟಾರ್ಟ್ ಮಾಡಿದ್ರು. ವರುಣ್ ಅಂತ, ಪ್ರಸನ್ನ, ಪ್ರಶಾಂತ್, ಸಂತೋಷ್, ಮಂಜುನಾಥ್, ಚಂದನ್. ಓಕೆ. ಸೊ RK ನಾಟು ಬಿರಿಯಾನಿಯಲ್ಲಿ ಇವತ್ತು ಊಟ ಮಾಡಿದರೆ ಏನೇನು ತೊಗೊಂಡಿದ್ರಿ, ಹೇಗಿತ್ತು ಟೇಸ್ಟು? ಸರ್ ಚಿಕನ್ ಬಿರಿಯಾನಿ ತೊಗೊಂಡಿದ್ರೆ ಓಕೆ, ಚೆನ್ನಾಗಿದೆ, ಸ್ಪೈಸಿ ಆಗಿತ್ತು. ಓಕೆ. ಆಮೇಲೆ ಕಾಲ್ ಸೂಪು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬರ್ತಾರದ ಮುಂಚೆ ಬಂದಿದೆ? ಫಸ್ಟ್ ಟೈಮ್ ಬಂದಿದ್ದು. ಚೆನ್ನಾಗಿದೆ, ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ಸರ್ವಿಸ್ ಸ್ವಲ್ಪ ಫಾಸ್ಟ್ ಆಗಬೇಕು ಅಷ್ಟೇ, ಇನ್ನೆಲ್ಲ ಮಿಕ್ಕಿದ್ದಾರೆ. ಇಷ್ಟ ಆಯಿತು. ಚೆನ್ನಾಗಿತ್ತು, ಸ್ಪೈಸಿ ಆಗಿತ್ತು, ಸೂಪ್ ಎಲ್ಲ ಡಿಫ್ರೆಂಟ್ ಟೇಸ್ಟ್. ಹಾಂ ಚೆನ್ನಾಗಿತ್ತು. ಚೆನ್ನಾಗಿದೆ ಫುಡ್ ಎಲ್ಲ. ಚಿಲ್ಲಿ ಚಿಕನ್ ಒಂದು ಸ್ವಲ್ಪ ಖಾರ ಇತ್ತು ಅಷ್ಟೇ. ಅದು ಆಬ್ವಿಯಸ್ಲಿ ಚೆನ್ನಾಗಿದೆ ಸರ್, ಟೇಸ್ಟ್ ಎಲ್ಲ ಬರ್ಬೋದು. ಸೊ ಇಂಟ್ರೋ ಆಯಿತು, ಲೇಟ್ ಮಾಡಿದ್ರೆ ಫುಡ್ ಎಲ್ಲ ತಿನ್ನೋಣ. ಇಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇಡ್ಲಿ, ಶೇರ್ವ, ಕಾಲ್ ಸೂಪ್ ಸಿಗುತ್ತೆ. ಕಾಲ್ ಸೂಪ್ ತುಂಬಾ ಪಾಪ್ಯುಲರ್ ಅಂತಲೇ ಹೇಳ್ಬೋದು, ತುಂಬ ಜನ ಬರ್ತಾ ಇದೆ. ಅದಕ್ಕೆ ಟೈಮಿಂಗ್ಸು ನಿಮಗೆ ನಾನೆಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಬೇಗ ಬಂದರೆ ನಿಮಗೆ ಇಡ್ಲಿ, ಶೇರ್ವ, ಕಾಲ್ ಸೂಪು ಇದೆಲ್ಲನೂ ಸಿಗುತ್ತೆ. ಯಾಕಂದರೆ ಜನ ಜಾಸ್ತಿ ಇಲ್ಲಿ ಸುತ್ತಮುತ್ತ. ಇಲ್ಲಿ ಕನಕಪುರ ರೋಡು, ಈ ತಲಗಟ್ಪುರ ಸೈಡು ಅಪಾರ್ಟ್ಮೆಂಟ್ಸ್ ಇದೆಲ್ಲ ಜಾಸ್ತಿ ಇದೆ. ಸ್ಪೋರ್ಟ್ಸ್ ಕ್ಲಬ್ಸ್ ಎಲ್ಲ ಜಾಸ್ತಿ ಇರ್ತವೆ. ಸೊ ಬೆಳಗ್ಗೆ ಹೊತ್ತು ಬ್ಯಾಡ್ಮಿಂಟನು, ಕ್ರಿಕೆಟು, ಇವ್ರಿಗೆಲ್ಲ ಕಾಲ್ ಸೂಪ್ ತುಂಬಾ ಫೇವ್ರೇಟು. ಸೊ ಅವರೆಲ್ಲ ಬಂದು ಟ್ರೈ ಮಾಡ್ತಾ ಇರ್ತಾರೆ. ಸೊ ನಾವು ಲೇಟ್ ಮಾಡ್ತೀರಾ. ಫಸ್ಟ್ ಇಡ್ಲಿ ಆ್ಯಂಡ್ ಶೇರ್ವ ಇದೆ, ಚೆನ್ನಾಗಿ ಡಿಪ್ ಮಾಡಿ ಇಡ್ಲಿನ. ಶೇರ್ವ ಏನಿದೆ ಖಾರವಾಗಿ ಧನಿಯಾ, ಕೊತ್ತಂಬರಿ, ಬೇರೆ ಚಕ್ಕೆ ಲವಂಗ, ಮಸಾಲೆ ಎಲ್ಲ ಹಾಕಿ ಚಿಲ್ಲಿ ಚಿಕನ್ ತಿಂದವರೆಲ್ಲ ಹೆವಿ ಸ್ಪೈಸಿ ಇದೆ ಗುರು, ಆ್ಯಂಡ್ ಒಳ್ಳೆ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾಯಿದ್ರು. ಚಿಲ್ಲಿ ಫ್ಲೇಕ್ಸ್ ಇದೆ ಇದರಲ್ಲಿ, ಆ್ಯಂಡ್ ಚಿಲ್ಲಿನ ಜಜ್ಜ್ ಹಾಕಿದಾಗ ನಿಮಗೆ ಬರುತ್ತೆ.
ಟೇಸ್ಟ್ ಮಾಡಿದಾಗ ಒಂದು ಬೇರೆ ಥರ ಕನ್ಸಿಸ್ಟೆನ್ಸಿ ವಿತ್ ಕಾರ್ನ್ಫ್ಲವರು. ಇದು ಆ ಥರ ಮಾಡಿದ್ರೆ ನ್ಯಾಚುರಲ್ ಆಗಿ ಒಂದು ಇದು ಮಾಡ್ಕೊಂಡಿದ್ದಾರೆ. ಲೈಟ್ ಒಂದು ಕಾರ್ನ್ಫ್ಲವರ್ ಇದು, ಬಟ್ ಚಿಲ್ಲಿ ಫ್ಲೇಕ್ಸ್ ಇರೋದ್ರಿಂದ ಟೇಸ್ಟ್ ಮಾಡೋಣ. ಚಿಕ್ಕ ಜೋರಿದೆ. ಲಿಪ್ಸಿಂದ ಸ್ಟಾರ್ಟ್ ಆಗಿ ಬರ್ನ್ ಆಗೋಕ್ಕೆ ಟಂಗು ಹಾಗೆ ಒಳಗಡೆ ಇದಾಗುತ್ತೆ. ಸೊ ಚಿಲ್ಲಿ ಮಾತ್ರ ಮಸ್ಟೈ. ನಮಗೆಲ್ಲ ಸ್ಪೈಸಿ ಇಷ್ಟ, ಸೊ ನಮ್ಗೆ ಇಷ್ಟ ಆಗುತ್ತೆ. ಖಾರ ಇದೆ, ಒಳ್ಳೆ ಖಾರ ಇದೆ. ಚಿಕನ್ ಕಬಾಬ್, ಸೊ ಈರುಳ್ಳಿ, ನಿಂಬೆಹಣ್ಣು, ಟೇಸ್ಟ್ ಮಾಡ್ತಾ ಇದ್ರೆ ಫಸ್ಟು ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಒಂದು ಸ್ಟ್ರಾಂಗ್ ಅರೋಮಾ ಬರುತ್ತೆ, ಫೀಲ್ ಬರುತ್ತೆ. ಲೈಟ್ ಒಂದು ಟ್ಯಾಂಗಿನೆಸ್ ಇದೆ, ಬಟ್ ಅದರ್ವೈಸ್ ಒಳ್ಳೆ ಒಂದು ಕಬಾಬ್. ಇದರಲ್ಲೂ ಒಂದು ಸ್ಟ್ರಾಂಗ್ ಮಸಾಲೆದಾರ್ ಒಂದು ಮಟನ್ ಫ್ರೈ. ಕಬಾಬ್ ಆದಮೇಲೆ ಒಂದು ಮಟನ್ನು, ಸೋಂಪು, ಮೆಣಸು, ಜೀರಿಗೆ, ಬೇರೆ ಲೈಕ್ ಸ್ಟ್ರಾಂಗ್ ಮಸಾಲಾಸು ಫ್ಲೇವರ್ಸ್ ಇರ್ಬೋದು. ಒಂದು ಗರಂ ಮಸಾಲ ಸ್ಟೈಲು ನೋಡ್ಬೋದು. ಪೀಸು ಒಳ್ಳೆ ಪಿಂಕ್ ಮೀಟು ಆ್ಯಂಡ್ ಸಾಫ್ಟಾಗಿ ಟೆಂಡರ್ ಆಗಿದೆ. ಸೊ ಮಟನ್ ಬಿರಿಯಾನಿ, ನಲ್ಲಿ ಪೀಸು, ಚರ್ಬಿ ಪೀಸು, ಒಳ್ಳೆ ಒಂದು ಮಟನ್ ಪೀಸ್ ಎಲ್ಲ ಇದೆ. ಸೊ ಇದರಲ್ಲಿ ನಿಮಗೆ ಟೊಮೆಟೊ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಏಲಕ್ಕಿ, ಇದೆಲ್ಲ ನಿಮಗೆ ಡಾಮಿನೆಂಟಾಗಿ ಒಂದು ಕಾಣುತ್ತೆ. ಬಿರಿಯಾನಿ ಟೇಸ್ಟೇ ನಿಮಗೆ ಸ್ಪೈಸಿನೆಸ್ ಇಟ್ಟಾದ್ರೂ ಫಸ್ಟ್ ಲೈಟಾಗಿ ಸ್ಟಾರ್ಟ್ ಆಗುತ್ತೆ. ಒಂದು ಪಲಾವ್ ಸ್ಟೈಲ್ ಅಂತಲೇ ಹೇಳ್ಬೋದು. ಮಟನ್ ಫ್ಲೇವರ್ ಕ್ಲೀನಾಗಿ ಬರುತ್ತೆ ಬಿರಿಯಾನಿಲಿ ವಿತ್ ಆಲ್ ದಿ ಅದರ್ ಸ್ಪೈಸಸ್. ಬಿರಿಯಾನಿ ರೈಸು ಆ ಫ್ಲೇವರು ಚೆನ್ನಾಗಿ ಬೆಂದು ಕ್ಲೀನಾಗಿ ಮೀಡಿಯಮ್ ಉದ್ರುದ್ರಾಗಿ ಎಲ್ಲ ಮೀಟು ಆ್ಯಂಡ್ ಈ ಮಸಾಲ ಸೇರಿ ಒಳ್ಳೆ ಒಂದು ಫ್ಲೇವರು. ಸೊ RK ನಾಟು ಬಿರಿಯಾನಿ ಲೊಕೇಶನ್ ಎಲ್ಲ ಹಿಡಿದ್ದೀನಿ, ಗೂಗಲ್ ಲೊಕೇಶನ್ ಕೂಡ ಹಾಕ್ತೀನಿ ನಾನು. ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ಮಧ್ಯಾಹ್ನ ಲಂಚ್ಗೆ, ಡಿನ್ನರ್ಗೆ ಏನೇನು ಸಿಗುತ್ತೆ ಅದು ಒಂದು ಸಲ ಯಾವಾಗಾದ್ರು ಬಂದು ಟ್ರೈ ಮಾಡೋಣ. ಈಗ ಅವ್ರನ್ನ ಮಾತಾಡ್ಸೋಣ. ಸೊ ಫುಡ್ ವೈಸ್ ಚಿಲ್ಲಿ ಕಬಾಬು ಚೆನ್ನಾಗಿದೆ. ಇಡ್ಲಿ ಶೇರ್ವ ಲೈಕ್ ಆಬ್ವಿಯಸ್ಲಿ ಇಲ್ಲಿ ರೆಗ್ಯುಲರಾಗಿ ತಿನ್ಬೋದು. ಕಾಲ್ ಸೂಪು, ಮಟನ್ನು, ಚಿಲ್ಲಿ ಚಿಕನ್ ಬಿರಿಯಾನಿ ನನ್ನ ಟಾಪ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನೀವು ಬಂದು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬನ್ನಿ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಬನ್ನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿಬಿಡಿ. ಇನ್ಸ್ಟಾಗ್ರಾಮಲ್ಲಿ ಫುಡ್ಡಿ ಬಾಸ್ ಅಂತ ನಮ್ಮ ಪೇಜ್, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಲವ್ ಯು ಆಲ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸಾಗರ್ ಅಂತ. RK ನಾಟು ಬಿರಿಯಾನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ, ಎಷ್ಟು ದಿನ ಆಯಿತು ಸ್ಟಾರ್ಟ್ ಆಗಿ? ನಾವು 3 ತಿಂಗಳಾಯಿತು ಸರ್ ಸ್ಟಾರ್ಟಿಂಗ್. ಹೇಗಿದೆ ಸರ್ ಬಿಸ್ನೆಸ್? ಚೆನ್ನಾಗಿದೆ ಸರ್. ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ಕನಕಪುರ ಸೈಡ್, ಹೈವೇ ಸೈಡ್ ಮಾಡ್ಕೊಂಡಿದ್ದೀರಾ. ಕಾನ್ಸೆಪ್ಟ್ ಹೇಳಿ, ಎಷ್ಟೊತ್ತು ಟೈಮಿಂಗ್ಸ್ ಹೇಳಿ. ಕನಕಪುರ ರೋಡಲ್ಲಿ ಯಾವುದೂ ಇಲ್ಲ ಅಂತಲೇ ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ಅರ್ಲಿ ಮಾರ್ನಿಂಗ್ ಇಲ್ಲ ಅಂತ. ನಾವು ಬೆಳಿಗ್ಗೆ 6 ಇಂದ 3:30 ತನಕ ಇರುತ್ತೆ. ಎವ್ರಿ ಡೇ Every day. ಮಂಡೇ ಒಂದಿನ ಬಿಟ್ಟು ಪ್ರತಿದಿನ. ಈವ್ನಿಂಗ್ 7 to 9:30 ತನಕ ಇರುತ್ತೆ. ಕಾಲ್ ಸೂಪು ಇಡ್ಲಿ ನಮ್ಮ ಬೆಂಗಳೂರಲ್ಲಿ ತುಂಬ ಪಾಪ್ಯುಲರು. ನೀವು ಅದನ್ನು 10 ರೂಪೀಸ್ಗೆ ಒಂದು ಇದು ಮಾಡ್ಕೊಂಡಿದ್ದೀರಾ ಆ್ಯಂಡ್ ರೆಗ್ಯುಲರಾಗಿ ಎವ್ರಿ ಡೇ ಮಾರ್ನಿಂಗ್. ತುಂಬ ಜನ ಕೇಳ್ತಾರೆ, ಬಟ್ ಎಲ್ಲ ಕಡೆ ಸಿಗಲ್ಲ ಅದು ನಮಗೆ. ಸೊ ಅದು ಹೇಗೆ ಸರ್ ಈಗ ಕಾಲ್ ಸೂಪು ಎಷ್ಟು ಇದು ಮಾಡ್ಕೋತಾರೆ, ಎಷ್ಟು ಕಾಲು ಯೂಸ್ ಮಾಡ್ಕೋತಾರೆ, ಪ್ರತಿದಿನ ಎಷ್ಟು ಹೋಗ್ತಾ ಇದೆ ಈಗ? ಇವಾಗ ಪ್ರೆಸೆಂಟ್ ಸ್ಟಾರ್ಟಿಂಗ್ ಅಲ್ಲ ಸರ್, ಒಂದು 4 ಡಜನ್ ಹೋಗ್ತಾ ಇದೆ. 4 ಡಜನ್ ಕಾಲು ಹೋಗ್ತಾ ಇದೆ. ಮುಂದಕ್ಕೆ ನೋಡುವ. ಲಂಚ್ ಆ್ಯಂಡ್ ಡಿನ್ನರ್ ಏನೇನು ಸಿಗುತ್ತೆ ಅಂತ ಹೇಳಿ. ನಮ್ಮದು ಎಲ್ಲ ಇಡ್ಲಿ, ಕಾಲ್ ಸೂಪು, ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ, ಮಟನ್ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಚಿಕನ್ನು, ಚಿಕನ್ ಕಬಾಬು ಎಲ್ಲ ಬೆಳಿಗ್ಗೆನೇ ರೆಡಿ ಇರುತ್ತೆ. ಆಂಧ್ರ ಸ್ಟೈಲ್, ನಾಟಿ ಸ್ಟೈಲ್ ಅಲ್ಲ, ಆಂಧ್ರ ಸ್ಟೈಲು ಬೆಳಿಗ್ಗೆನೇ ರೆಡಿ ಇರುತ್ತೆ. ಸೇಮ್ ಮೆನು 3ಕ್ಕೂ ಒಂದೇ ಸಲ. ಕಾಲು ಸೊಪ್ಪು ಇಡ್ಲಿ ಮಾತ್ರ ಸಿಗೋಲ್ಲ ಮಧ್ಯಾಹ್ನ ಸರಿ, ಬೆಳಿಗ್ಗೆ ಮಾತ್ರ ಇಡ್ಲಿ ಕಾಲು ಸೊಪ್ಪು ಸಿಗುತ್ತೆ. ಸೊ ಈಗ ಲೊಕೇಶನ್ ಒಂದ್ಸಲ ನೀವು ಹೇಳ್ಬಿಡಿ ಸರ್. ಇದು ಕನಕಪುರ ರೋಡಲ್ಲಿ ಮೆಟ್ರೋ ಪಿಲ್ಲರ್ ನಂಬರ್ 253 ಹತ್ರ, ತಲಗಟ್ಪುರ ಮೆಟ್ರೋ ಸ್ಟಾಪ್ಗಿಂತ ಜಸ್ಟ್ ಬಿಫೋರ್. ಹೌದು. ಸೊ ಈಗ ಬಿರಿಯಾನಿ ರೆಸಿಪಿ ಅದ್ರ ಬಗ್ಗೆ ಹೇಳಿ. ಆಂಧ್ರ ಸ್ಟೈಲ್ ಅಂತ ಹೇಳಿದ್ರೆ ಸ್ವಲ್ಪ ಆ ಸ್ಟೈಲು ನಿಮ್ಮದೇನ ರೆಸಿಪಿ, ನೀವೇ ಅಡುಗೆ ಮಾಡ್ತೀರಾ? ಅವ್ರು ಇದು ಹೋಮ್ ಮೇಡ್ ರೆಸಿಪಿ ಅದು.
ಇದು ಸ್ವಲ್ಪ ಮಾಡಿಫೈಡ್ ಮಾಡಿ ಆಂಧ್ರ ಸ್ಟೈಲ್ ಮಾಡಿದ್ದು. ಆಂಧ್ರ ಸ್ಟೈಲ್ ಅಂದರೆ ನಿಮಗೆ ಸ್ಪೈಸಿ ಬರುತ್ತೆ. ಓಕೆ. ನಾವು ಫಸ್ಟು ಮಲೆನಾಡಲ್ಲಿ ಇದ್ದಿದ್ದರಿಂದ ಎರಡು ಕಂಬೈನ್ ಮಾಡಿ ಇದು ಆಂಧ್ರ ಸ್ಟೈಲ್ ಬಿರಿಯಾನಿ. ಸಟ್ಲ್ ಒಂದು ಸ್ಪೈಸ್ ಬರುತ್ತೆ. ಹೌದು. ನೀವು ಯೂಸ್ ಮಾಡಿರೋ ಸ್ಪೈಸಸ್ ಏಲಕ್ಕಿ ಇರ್ಬೋದು, ಎಲ್ಲ ಥರ ಒಂದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಆ ಸ್ಪೈಸಸ್ ಎಲ್ಲ ನಾವು ಅಲ್ಲಿಂದ ಕಾಂಟ್ಯಾಕ್ಟ್ ಇದಿರೋದ್ರಿಂದ ಅಲ್ಲಿಂದ ನಮ್ಮ ಮಲೆನಾಡಿಂದನೇ ತರಿಸ್ತಾರೆ. ಅದನ್ನೇ ಯೂಸ್ ಮಾಡ್ತಾ ಇರೋದು, ಮಲೆನಾಡು ಸ್ಪೈಸಸ್ ಯೂಸ್ ಮಾಡ್ತಾರೆ. ನೀವೇ ಕುಕ್ ಮಾಡೋದ್ರಿಂದ ಅದೊಂದು ಇನ್ನೊಂದು ಎಕ್ಸ್ಟ್ರಾ ಆ್ಯಡಿಡ್ ಒಂದು ಅದು. ಅರ್ಲಿ ಮಾರ್ನಿಂಗ್ ಎಲ್ಲೂ ನಿಮಗೆ ಆಂಧ್ರ ಸ್ಟೈಲ್ ಬಿರಿಯಾನಿ ಸಿಗೋಲ್ಲ ಬೆಂಗಳೂರಲ್ಲಿ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ನಾಟಿ ಸ್ಟೈಲ್ಗೆ ಇದಕ್ಕೆ ಸ್ವಲ್ಪ ಚೇಂಜಸ್ ಇರುತ್ತೆ. ಬಂದು ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಖಂಡಿತ ನಿಮಗಂತೂ ಖಂಡಿತ ಇಷ್ಟ ಆಗುತ್ತೆ. ಒಳ್ಳೆ ಸ್ಪೇಷಿಯಸ್ ಮಾಡ್ಕೊಂಡಿದ್ದೀರಾ. ಪಾರ್ಕಿಂಗ್ ಚೆನ್ನಾಗಿದೆ. ಸೊ ಎಷ್ಟು ನಂಬರ್ ಆಫ್ ಸೀಟ್ಸ್ ಅಟ್ ಎ ಟೈಮ್ ಸೀಟಿಂಗ್ ಆದರೆ 50 ಸೀಟ್ಸ್ ಆಗುತ್ತೆ ಅದು ಅಟ್ ಎ ಟೈಮ್. ಹೋಗ್ಬೋದು. ಸೊ ಅಲ್ಲಿ ಪಾರ್ಕಿಂಗ್ ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಸೂಪರ್ ಸರ್. ಸೊ ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಫುಡ್ ಟೇಸ್ಟ್ ಮಾಡಿ ಇನ್ನೂ ನನಗೆ ಟಂಗ್ ಮೇಲೆ ಅದೊಂದು ಸ್ಪೈಸ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ, ನನಗೆ ಪರ್ಸನಲ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್.